ಹಲೋ ಸ್ನೇಹಿತರೆ, ಶುಭ ದಿನ. ಸುಂದರವಾದ ಹೂಗಳ ಜೊತೆಗೆ ಇವತ್ತಿನ ದಿನವನ್ನು ಶುರು ಮಾಡೋಣ. ಗಿಡದ ತುಂಬ ದಾಸವಾಳ ಹೂ ಬಿಟ್ಟಿತ್ತು, ಕೆಂಪು ಕಲರ್ ದಾಸವಾಳ. ಈ ಆ್ಯಂಗಲ್ ತುಂಬ ಇಷ್ಟ ಆಯಿತು, ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದೆ. ಜೊತೆಗೆ ಗಿಡದ ತುಂಬ ಹೂ ಬಿಟ್ಟಿತ್ತಲ್ಲ, ತುಂಬ ಖುಷಿ ಆಯಿತು. ಹಾಗೇ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದು ರೆಡ್ ಕಲರ್ ಮತ್ತು ವೈಟ್ ಕಲರ್ ಎರಡು. ರೆಡ್ ಕಲರ್ ಇದೆ, ವೈಟ್ ಕಲರು ಹೋಗಿಬಿಟ್ಟಿದೆ. ಎಲ್ಲಾದರೂ ಸಿಕ್ಕಿದರೆ ತಂದು ಹಾಕಬೇಕು ಅಂತ ಇದೆ. ಹಾಗೆಯೇ ಒಳಗಡೆ ಬಂದೇ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ. ಅಷ್ಟರಲ್ಲಿ ಸರ್ವ ಸಣ್ಣದಾಗಿ ಕ್ಲಿಪ್ಪಿಂಗ್ ತಗೊಂಡಿದ್ದ. ಹಾಗೆಯೇ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮನೆಯವರು ಪೇಟೆಗೆ ಹೋಗ್ತೀನಿ ಅಂತ ಹೇಳಿದರು. ಯಾವಾಗಲೂ ಬೆಳಗ್ಗೆ ಎಷ್ಟೆಷ್ಟೊತ್ತಿಗೂ ಹೋಗ್ತಾ ಇರ್ತಾರೆ. ಸೊ ಸಂಜೆ ಹೊತ್ತು ಹೋಗೋದು ಅಪರೂಪ ಆಗುತ್ತೆ. ಅಂದರೆ ನನ್ನ ಟೈಮ್ ಸೆಟ್ ಆಗೋದು ಕಷ್ಟ ಆಗುತ್ತೆ. ಸೊ ಇವತ್ತು ಎಲ್ಲ ಕಾಲ ಕೂಡಿ ಬಂದಿತ್ತು ಅಂತ ಹೇಳ್ತಾರಲ್ಲ, ಆ ಥರ ಟೈಮ್ ಸಿಕ್ತು. ಸೊ ಹಾಗಾಗಿ ನಾನು ಕೂಡ ಹೊರಟೆ. ಗ್ರಾಸರೀಸು ತುಂಬ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ನಾನೇ ಹೋಗಿ ಬಂದುಬಿಡೋಣ, ಎಲ್ಲ ಕೆಲಸ ಆಗುತ್ತೆ ಅಂತ ಹೊರಟಾಯಿತು. ಜೊತೆಗೆ ಮಗಂದು ಜಾತ್ರೆ ಹೋಗಬೇಕು ಅಂತ ಬಹಳ ದಿನಗಳಿಂದ ಹೇಳ್ಕೊಳ್ತಾ ಇದ್ದ. ಪರೀಕ್ಷೆ ಬೇರೆ ಮುಗ್ದಿತ್ತಲ್ಲ, ಸೊ ಹಾಗಾಗಿ ಜಾತ್ರೆ ಕೂಡ ಆಯಿತು ಅಂತ ಹೇಳಿ ಹೊರಟ್ವಿ. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಜಾತ್ರೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಗ್ರಾಸರೀಸ್ ಅದನ್ನೆಲ್ಲ ತೊಗೊಳೋದಕ್ಕೆ ನಮ್ಮ ಸಾಗರದ ಸುವಿಧಾ ಸೂಪರ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಅದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಹಾಗೆಯೇ ಮಳೆ ಬರೋ ಥರ ಇತ್ತು. ಜೊತೆಗೆ ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಸಂಜೆ ಹೋಗೋದಕ್ಕೆ 2 ಕಾರಣ ಇದೆ. ಮೊದಲನೇದಾಗಿ ಬೆಳಗಿನ ಹೊತ್ತು ಆ ಬಿಸಿಲಲ್ಲಿ ಹೋದರೆ ತಲೆ ಸಿಕ್ಕಾಪಟ್ಟೆ ನೋವುತ್ತೆ. ಸಿಕ್ಕಾಪಟ್ಟೆ ಅಂದರೆ 2-3 ದಿವಸ ಆ ತಲೆನೋವು ಹೋಗೋದೇ ಇಲ್ಲ ಅಷ್ಟು. ಅದಕ್ಕೋಸ್ಕರ ಆದಷ್ಟು ನಾನು 99% ಕೂಡ ಬೆಳಗಿನ ಹೊತ್ತು ಆದಷ್ಟು ಸುತ್ತೋದು ಕಡಿಮೆ. ತುಂಬ ಅನಿವಾರ್ಯ ಇದ್ದಾಗ ಮಾತ್ರ ಹೋಗ್ತೀನಿ, ಇಲ್ಲ ಅಂದರೆ ಸಂಜೆನೇ ಆದಷ್ಟು ನೋಡ್ತೀನಿ. ಎರಡನೇದು ಗುಟ್ಟು ಏನಂತ ಯೋಚನೆ ಮಾಡ್ತಾಯಿದ್ದೀರಾ? ಸಂಜೆ ಹೊತ್ತು ಹೋದರೆ ನಮ್ಮ ಮನೆಯವರು ಪಾನಿಪುರಿ ಕೊಡಿಸ್ತಾರೆ ಅನ್ನೋ ಆಸೆ. ಸೊ ಹಾಗಾಗಿ ಸಂಜೆ ಹೊತ್ತು ಆದಷ್ಟು ಪೇಟೆಗೆ ಹೋಗೋದಕ್ಕೆ ಟ್ರೈ ಮಾಡೋದು. ಓಕೆನಾ? ಪಾನಿಪುರಿ ಅಂದರೆ ತುಂಬ ಫೇವ್ರೇಟು. ಪಾನಿಪುರಿ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ? ಹಾಗೆಯೇ ನಾವು ಇದು ಪೇಟೆಗೆ ಎಂಟ್ರಿ ಆದ್ವಿ. ನಮ್ಮ ವರದಳ್ಳಿ ರೋಡಿಂದ ಇದು ಜೋಗ ರೋಡು, ಇದು ಎಂಟ್ರೆನ್ಸು, ನಮ್ಮ ಸಾಗರದ ಸ್ಟಾರ್ಟಿಂಗು. ಸೊ ಸಣ್ಣದಾಗಿ 1-2 ಹನಿ ಮಳೆ ಬಂತಷ್ಟೇ. ನಾವು ಕನೆಕ್ಷನ್ಲೆಲ್ಲ ತಪ್ಪಿಸಿ ಬಂದಿದ್ವಿ, ಎಲ್ಲಾದರೂ ಗುಡುಗು ಸಿಡ್ಲು ಬಂದುಬಿಟ್ರೆ ಅಂತ. ಬಟ್ ಏನೂ ತೊಂದರೆ ಆಗಿಲ್ಲ. ಹಾಗೆಯೇ ಇದು ಸ್ಕೈ ಬ್ಲೂ ಕಲರ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಮಗಳು ಓದಿದಂತಹ ಪ್ರಗತಿ ಸಂಯುಕ್ತ ಶಾಲೆ. ನಮ್ಮ ಸಾಗರದ ಒಂದು ಶಾಲೆ, ಅದು ದೊಡ್ಡ ಶಾಲೆ. ಅಲ್ಲಿ ಅವಳು LKG ಇಂದ 10th ತನಕ ಮುಗಿಸಿದ್ಲು. ನೆಕ್ಸ್ಟು PUC ಅವಳು ಹೊಂಗಿರಣದಲ್ಲಿ ಓದಿದ್ಲು. ಹೊಂಗಿರಣ ಬರೋದು ನಮ್ಮ ಸಾಗರದ ಹೆಗ್ಗೋಡಿನಲ್ಲಿ, ಅಂದರೆ ನನ್ನ ತವ್ರ ಮನೆ ಹತ್ತಿರದಲ್ಲಿ, ತವ್ರ ಮನೇಲಿದ್ದು ಕಾಲೇಜನ್ನು ಓದಿದ್ಲವಳು. ಹೆಗ್ಗೋಡು ಅಂದರೆ 2ಕ್ಕೆ ಫೇಮಸ್ಸು. ಏನಂದರೆ, ಒಂದು ನೀನಾಸಮ್ಮು, ನೀನಾಸಮ್ ಎಲ್ಲರಿಗೂ ಗೊತ್ತಿರೋದು. ಹಾಗೆಯೇ ಚರಕ ಸಂಸ್ಥೆ ಕೂಡ ಎಲ್ಲರಿಗೂ ಗೊತ್ತಿರೋದು. ಅವೆರಡೂ ಕೂಡ ನಮ್ಮ ತವರೂರ ಹತ್ತಿರದಲ್ಲೇ ಇದೆ ಅನ್ನೋದು ಒಂದು ಹೆಮ್ಮೆ, ನಮ್ಮ ಸಾಗರದ ಹೆಮ್ಮೆ ಕೂಡ ಅದು. ಓಕೆ, ನಾವು ಹಾಗೆಯೇ ಸುವಿಧಾಕ್ಕೆ ಬಂದ್ವಿ. ಸುವಿಧಾದಲ್ಲಿ ಸ್ಟಾರ್ಟಿಂಗಲ್ಲೇ ಕುಂತ ಇವನು ಭೂಪ, ಅದು ಬೇಕು ಇದು ಬೇಕು ಅಂತ. ಜೊತೆಗೆ ಒಂದು ಚಾಕ್ಲೇಟ್ ನೋಡ್ಕೊಂಬಿಟ್ಟಿದ್ದ, ಅದು ಬೇಕಾಗಿತ್ತಂತೆ ಆ ಬಾಕ್ಸು. ಸೊ ಅಪ್ಪ ಮಗ ಏನಾದರೂ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಗ್ರಾಸರಿ ಈ ಥರದ್ದೆಲ್ಲ ಏನೇನು ಬೇಕು ಅಂತ ನೋಡೋದಕ್ಕೆ ಬಂದೆ. ನೋಡಿ, ಗ್ರಾಸರಿ ಆಗಿರ್ಬೋದು ಅಥವಾ ಯಾವುದೇ ಐಟಮ್ಸ್ ಇರ್ಬೋದು, ಸುಮಾರಷ್ಟು ಬ್ರ್ಯಾಂಡ್ಗಳಲ್ಲಿ ಇಲ್ಲಿ ನಿಮಗೆ ಜೋಡಿಸಿಟ್ಟಿರ್ತಾರೆ. ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳುವಂಥ ಸ್ವಾತಂತ್ರ್ಯ ನಿಮಗಿರೋದ್ರಿಂದ ಇಲ್ಲಿ ಜನಗಳು ಕೂಡ ಜಾಸ್ತಿ ಇರ್ತಾರೆ. ಹಾಗೆಯೇ ಉಪ್ಪಿನಕಾಯಿ ಇರ್ಬೋದು, ಪ್ರತಿಯೊಂದು ಬೇರೆ ಬೇರೆ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ನೋಡಿ, ಇದು ಕೂಡ ಈ ಥರ ಐಟಮ್ಸ್ಗಳು ಕೂಡ ಇದೆ. ಜೊತೆಗೆ ಇಲ್ಲಿ ಒಂದು ಸ್ಟೆಪ್ ಮೇಲೆ ಹೋದರೆ ಪ್ಲಾಸ್ಟಿಕ್ ಐಟಮ್ಸು. ಹಾಗೆಯೇ ಇಲ್ಲಿ ಕ್ರೀಮ್ ಹೇಳಿದ್ದೆ, ಅದನ್ನು ಚೆಕ್ ಮಾಡಿದೆ, ಅದು ಬಂದಿರಲಿಲ್ಲ.
ನೆಕ್ಸ್ಟು ಪ್ಲಾಸ್ಟಿಕ್ ಐಟಮಲ್ಲೊಂದು ಹೇಳಿದ್ದೆ, ಅದು ಕೂಡ ಬಂದಿರಲಿಲ್ಲ. ಅಲ್ಲೆಲ್ಲ ಚೆಕ್ ಮಾಡೋಕ್ಕೆ ಹೋದೆ, ಸಿಕ್ಕಿಲ್ಲ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ವಸ್ತುಗಳಿಂದ ಹಿಡಿದು ಪ್ಲಾಸ್ಟಿಕ್ ಐಟಮ್ಸು ಎಷ್ಟೋ ಥರದ ಪ್ಲಾಸ್ಟಿಕ್ ಐಟಮ್ಸ್ಗಳಿದೆ. ತುಂಬ ಅಂದರೆ ಕ್ವಾಲಿಟಿ ಕೂಡ ಇಲ್ಲಿ ಚೆನ್ನಾಗೇ ಕೊಡ್ತಾರೆ. ಕ್ವಾಲಿಟಿ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳ್ತಾ ಇರ್ತೀನಿ ನಾನು. ಏಕೆಂದರೆ ನಾನು ಸುಮಾರಷ್ಟು ಇಲ್ಲಿ ಐಟಮ್ಗಳನ್ನು ತಗೊಂಡಾಗ ಕ್ವಾಲಿಟಿ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಹಾಗೆಯೇ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋದಾಗ ಇಲ್ಲಿ ಪಾತ್ರೆಗಳು, ಆಮೇಲೆ ಪಿಂಗಾಣಿ ಪಾತ್ರೆಗಳಿರ್ಬೋದು, ಗಾಜಿನ ಪಾತ್ರೆಗಳಿರ್ಬೋದು, ಸುಮಾರು ಥರದ ವೆರೈಟೀಸ್ ಇತ್ತು. ಲೋಟ, ಪ್ಲೇಟು, ಆಮೇಲೆ ಜಗ್ಗುಗಳು, ಆನಂತರ ಕ್ಯಾನ್ಗಳು, ಹಾಲಿನ ಕ್ಯಾನು, ಆ ಥರದ್ದು ಬಾಕ್ಸ್ಗಳಿರ್ಬೋದು, ತವಾಗಳು, ಜೊತೆಗೆ ಇನ್ನೇನೇನು ಹೇಳ್ತಾರೆ, ದೊಡ್ಡ ದೊಡ್ಡ ಡ್ರಮ್ಗಳು, ಹಾಗೆ ಸಾಕಷ್ಟು ಥರದ್ದಿತ್ತು. ಮತ್ತು ನೆಕ್ಸ್ಟು ಈ ಥರದ್ದು ನೋಡಿ, ನಾನ್ ಸ್ಟಿಕ್ಕು, ಆಮೇಲೆ ಸ್ಟವ್ವು, ಆಮೇಲೆ ವಾಟ್ರ್ ಬಾಟ್ಲು, ಇದು ಅಷ್ಟೇ ಸುಮಾರು ಬ್ರ್ಯಾಂಡ್ಗಳಿದೆ. ಜೊತೆಗೆ ಅದು ಲಂಚ್ ಬಾಕ್ಸ್ಗಳು ಮಕ್ಕಳಿಗೆ. ನೆಕ್ಸ್ಟ್ ನೋಡಿ, ಇದು ಗಾಜಿನ ಪಾತ್ರೆಗಳೆಲ್ಲ ಇಲ್ಲಿದೆ. ಬೋರೋಸಿಲ್ಲಿಂದ ಹಿಡಿದು ಸುಮಾರು ಥರದ ಐಟಮ್ಸ್ ಇಲ್ಲಿದೆ. ಮಗ್ಗುಗಳಿದೆ. ಹಾಗೆಯೇ ಇಲ್ಲೊಂದು ಚಿಕ್ಕದಾದ ತುರಿಯುವ ಮಣೆ ಬೇಕಿತ್ತು ನನಗೆ, ಅದನ್ನು ಹುಡುಕ್ತಾ ಬಂದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಒಂದು ಸಲ ನೋಡಿದ್ದೆ ಡಿಮಾರ್ಟಲ್ಲಿ. ಆವಾಗ ನನಗೆ ಅಷ್ಟು ಪ್ಲ್ಯಾನ್ ಹೊಳೆದಿಲ್ಲ, ಇಲ್ಲಾಂದರೆ ತೊಗೊಬಿಡ್ಬೋದಿತ್ತು ಅಲ್ಲೇ. ಕೊನೆಗೆ ಮಗಳಿಗೆ ಹೇಳಿದೆ, ಅವಳು ಆ ಕಡೆ ಹೋಗೇ ಇಲ್ವಂತೆ. ಸೊ ನೋಡ್ಬೇಕು, ಈಗ ಸದ್ಯಕ್ಕೆ ಹೆಂಗೂ ಬೇಕು ಅಂತ ಹೇಳಿ ಇಲ್ಲಿ ಸ್ವಲ್ಪ ಸಣ್ಣದು ತೊಗೊಂಡೆ. ನೋಡೋಣ, ನೆಕ್ಸ್ಟ್ ಬೆಂಗಳೂರಿಗೆ ಏನಾದರೂ ಹೋದಾಗ ಮತ್ತೆ ತೊಗೊಳ್ಳೋಣ. ಇದನ್ನು ನೆಕ್ಸ್ಟು ನೋಡಿ, ಇಲ್ಲಿ ದೇವರ ಪಾತ್ರೆಗಳು ಸುಮಾರು ಥರದ್ದಿತ್ತು. ತುಂಬ ಖುಷಿಯಾಯಿತು ನೋಡೋದಕ್ಕೆ, ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ನಾನು ಹೇಳ್ದಂಗೆ ಅದೇ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಅದರ ನೆಕ್ಸ್ಟು ಮಕ್ಕಳದ್ದು ಸೆಕ್ಷನ್ನು, ಅಂದರೆ ಈ ಬುಕ್ಸು, ಪೆನ್ನು, ಪೆನ್ಸಿಲ್ಲು, ಆ ಥರದ್ದು. ಕೆಳಗಡೆ ಇನ್ನೊಂದು ಕಡೆ ಇದೆ ಬ್ಯಾಗ್ಗಳ, ಆ ಥರದ್ದು ಇದೆ. ನೆಕ್ಸ್ಟ್ ಹೋದಾಗ ಇನ್ನೊಂದು ಸಲ ಎಲ್ಲಾದರೂ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಕಡೆ ಮಕ್ಕಳದ್ದು ಆಟಿಕೆಗಳು ಕೂಡ ಇದೆ. ಇಲ್ಲಿ ಮೇಲ್ಗಡೆ ಇನ್ನೊಂದು ಕಡೆ ಇದೆ ಈ ಥರ ಬುಕ್ಸ್ಗಳು, ಪೆನ್ನು, ಪೆನ್ಸಿಲ್ಗಳು, ಈ ಥರ. ನೆಕ್ಸ್ಟು ಬಟ್ಟೆಗಳು, ಬ್ರ್ಯಾಂಡೆಡ್ ಇನ್ನರ್ ವೇರ್ಸ್ ಕೂಡ ಇದೆ. ಚೆನ್ನಾಗಿದೆ ಅಲ್ಲಿ ಕೂಡ ಕ್ವಾಲಿಟಿ. ಬಟ್ ಕುರ್ತಾ ಈ ಥರದ್ದು ನಾನು ಒಂದು ಸಲನೂ ಇಲ್ಲಿ ತೊಗೊಂಡಿಲ್ಲ. ಚೆನ್ನಾಗಿದೆ ಎಲ್ಲದು. ಹಾಗೆಯೇ ನಮ್ಗೆ ಬೇಕಾಗಿದ್ದೆಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸುವಿಧಾಕ್ಕೆ ನೀವು ಒಂದು ಸಲ ಭೇಟಿ ಕೊಟ್ಟು ನೋಡಿ, ನಿಮಗೂ ಬೇಕಾಗಿರೋ ಐಟಮ್ ಸಾಕಷ್ಟು ಸಿಗ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮುಂದೆ ಇನ್ನೂ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.